ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು 2025 ಈ 12 ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳು ಹೇಗಿದೆ, ಅದೃಷ್ಟ ಎಷ್ಟಿದೆ, ದುರಾದೃಷ್ಟ ಎಷ್ಟಿದೆ, ಶುಭ ಫಲಗಳೆಷ್ಟಿದೆ, ಅಶುಭ ಫಲಗಳೆಷ್ಟಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಪರಿಹಾರವನ್ನು ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಎರಡು 2025 ಕಾಲಪುರುಷನ ಕೊನೇ ರಾಶಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಮೀನರಾಶಿಯೇ ಶುಕ್ರನಿಗೆ ಉಚ್ಚಸ್ಥಾನ. ಶುಕ್ರ ಅಂದರೆ ಯಾರು? ಲಕ್ಷ್ಮಿ. ಮೀನರಾಶಿ ಅಂದರೆ ಕಾಲಪುರುಷನ ಕಾಲಿರುವಂಥ ಜಾಗ. ಹಾಗಾದರೆ ಕಾಲಪುರುಷ ಅಂದರೆ ಯಾರು? ವಿಷ್ಣು. ಅದಕ್ಕೆ ವಿಷ್ಣುವಿನ ಕಾಲಿನ ಬಳಿ ಲಕ್ಷ್ಮಿ ಕೂತಿದ್ದಾಳೆ. ಅದಕ್ಕೆ ಉಚ್ಚಸ್ಥಾನ ಶುಕ್ರನಿಗೆ ಮೀನರಾಶಿ. ಅದಕ್ಕೆ ಯಾವಾಗಲೂ ಮನೆಯ ಅಭಿವೃದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ ಗಂಡ ಹೆಂಡ್ತಿರ ಸಂಬಂಧ ಚೆನ್ನಾಗಿರಬೇಕು. ಪದೇ ಪದೇ ಅವಕಾಶ ಸಿಕ್ಕಿದಾಗ ಗಂಡನ ಕಾಲು ಒತ್ತಬೇಕು ಅಂತ ಹೆಣ್ಮಕ್ಳೆಲ್ಲ ಬೈಕತ್ತಾರೆ. ಓ, ಯಾವ ಕಾಲದ ಮಾತಾಡ್ತಾ ಇದ್ದೀರಿ ಗುರುಗಳೇ ನೀವು ಅಂತ. ನಿಜವಾಗಿಯೂ ಹೆಂಡತಿಗೆ ಒಂದು ಹೂವನ್ನು ತಂದು ಕೊಡುವಂಥದ್ದು, ಸಿಹಿಯನ್ನು ತಂದು ಕೊಡುವಂಥದ್ದು, ಸೀರೆಯನ್ನು ತಂದು ಕೊಡುವಂಥದ್ದು, ಸಂಜೆಯ ಸಮಯದಲ್ಲಿ ಒಂದು ವಾಕ್ ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲ ಮನೆಯ ಅಭಿವೃದ್ಧಿಯ ಸಂಕೇತ. ಗಂಡನ ಕಾಲೊತ್ತೋದು ಕೂಡ ಮನೆಯ ಅಭಿವೃದ್ಧಿಯ ಸಂಕೇತ. ಅದಕ್ಕೆ ಲಕ್ಷ್ಮಿ ವಿಷ್ಣುವಿನ ಕಾಲಿನ ಬಳಿ ಕೂತಿರುವಂಥದ್ದು. ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳಿ. ಮುಂಚೆ ಹೆಣ್ಮಕ್ಳು ಇದ್ದ ತಕ್ಷಣ ಗಂಡನ ಕಾಲು ನಮಸ್ಕಾರ ಮಾಡ್ತಾಯಿದ್ರು. ಅವರು ಒಳ್ಳೇದಾಗ್ಲಮ್ಮ ಅಂತ ಇರ್ತಾಯಿದ್ರು. ಆಗ ಗಂಡ ಹೆಂಡತಿಯರ ಸಂಬಂಧಗಳು ಗಟ್ಟಿ ಆಗ್ತಾಯಿತ್ತು. ಆ ಸಂಸ್ಕಾರಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಅದರಿಂದ ಆ ಥರದ ಒಂದಷ್ಟು ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಳುವಂಥದ್ದು ಖಂಡಿತವಾಗಿಯೂ ಒಳ್ಳೆಯದು. ಇನ್ನು ಮೀನರಾಶಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಮೀನರಾಶಿಯವರಿಗೆ ಈ ವರ್ಷ ಹೇಗಿದೆ? ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಈ ವರ್ಷ ಭಾಳ ಎಚ್ಚರಿಕೆಯನ್ನು ತೊಗೋಬೇಕಾಗ್ತದೆ. 2025 2024 ಕೂಡ ಏನು ಅಷ್ಟೊಂದು ಪಾಸಿಟಿವ್ ಇರಲಿಲ್ಲ. 2025 ಕೂಡ ಏನು ಅಷ್ಟೊಂದು ಪಾಸಿಟಿವ್ ಇರೋದಿಲ್ಲ. ಯಾವುದೋ ಬಿಸ್ನೆಸ್ಸಿಗೆ ಕೈ ಹಾಕ್ಬಿಟ್ಟು ಸ್ಟಕ್ ಆಗುವಂಥದ್ದು, ಇನ್ವೆಸ್ಟ್ಮೆಂಟು ನಡೆಸಲೇಬೇಕು, ಪ್ರೆಸ್ಟೀಜು ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಪರಿಸ್ಥಿತಿ, ಉದ್ಯೋಗವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ, ವ್ಯವಹಾರದ ನಷ್ಟವನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ. ಭಾಳ ಪ್ರಮುಖವಾಗಿ ವ್ಯವಹಾರ, ಉದ್ಯೋಗ, ಕೆಲಸ, ಸಂಪಾದನೆ ಅನ್ನುವಂಥ ವಿಚಾರದಲ್ಲಿ ಮೀನರಾಶಿಯವರಿಗೆ ಅತಿ ಹೆಚ್ಚು ಪೆಟ್ಟು ಬೀಳುವಂಥ ಸಾಧ್ಯತೆಗಳು ಇದೆ. ಯಾಕೆ ಅಂದರೆ ಕಳೆದ 2.5 ವರ್ಷದಿಂದ ಸಾಡೆ ಸಾತಿ ಶುರುವಾಗಿರುವಂಥದ್ದು. ಮಾರ್ಚ್ 29ನೇ ತಾರೀಕಿಗೆ ಎಕ್ಸಾಕ್ಟ್ ಯುಗಾದಿ ಹಬ್ಬದ ದಿನ ಜನ್ಮ ಶನಿ ಬರ್ತಾ ಇದ್ದಾರೆ. ಜನ್ಮ ಶನಿ ಬಂದಾಗ ಏನಾಗುತ್ತೆ? ನಿಮ್ಮದಲ್ಲದೇ ಇರುವಂಥ ತಪ್ಪಿಗೆ ಅವಮಾನಗಳು, ಅಪವಾದಗಳಾಗ್ತದೆ, ದೈಹಿಕ ಬಾಧೆಗಳು ಜಾಸ್ತಿ ಆಗ್ತದೆ, ಸೋಂಬೇರಿತನ ಜಾಸ್ತಿ ಆಗ್ತದೆ, ನಿದ್ರಾಹೀನತೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ನಿಮಗೊಂದು ಗುಟ್ಟು ಹೇಳ್ಕೊಡ್ತೀನಿ, ಪ್ರಪಂಚದ ಯಾರು ಏನೇ ಮಾಡ್ತಾ ಇದ್ದರೂ ಕೂಡ ಸಮಾಧಾನವಾಗಿರಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. 3ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದ. ತಮ್ಮ ತಂಗಿ ಇವ್ರ ವಿಚಾರದಲ್ಲಿ ಸಮಸ್ಯೆಗಳು, ಲಿಟಿಗೇಷನ್ಸು, ಹಣಕಾಸಿನ ಸಮಸ್ಯೆ, ಅಂದುಕೊಂಡಂತಹ ಕೆಲಸಗಳಾಗ್ತಾ ಇಲ್ಲ. ಯಾರೋ ದುಡ್ಡು ಕೊಡಬೇಕು ಅಂತಂದರೂ ಆಗಲಿಲ್ಲ. ಯಾರೋ ಹೇಳಿದ್ರು ಅಂತ ಮನೆ ಶುರು ಮಾಡಿಬಿಟ್ಟು ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಖರ್ಚಾಗೋಯ್ತು. ಈ ಮನೆಗೆ ಬಂದಮೇಲೆ ನೆಮ್ಮದಿ ಇಲ್ಲ. ಆಗ್ತಾಯಿತ್ತು. ಇದು ಮುಗಿಯುತ್ತಾ? ಇಲ್ಲ, ಇದು ಹಂಗೆ ಕಂಟಿನ್ಯೂ ಆಗುತ್ತೆ. 2025 ಮೇ 14ನೇ ತಾರೀಕು ನಂತರ ಗುರು ಏನು ಮಾಡ್ತಾ ಇದ್ದಾರೆ ಅಂದರೆ 4ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥದ್ದು. ಈ ಕಡೆ ಶನಿ ಬಲವೂ ಇಲ್ಲ, ಈ ಕಡೆ ಗುರು ಬಲವೂ ಇಲ್ಲ. ಜೊತೆಗೆ ದಶಾಭುಕ್ತಿ ಬಲ ಇದೆಯಾ ಅಂತನಾದರೂ ನೀವು ಪರೀಕ್ಷೆಯನ್ನು ಮಾಡ್ಕೋಬೇಕು. ಯಾಕಂದರೆ ದಶಾಭುಕ್ತಿ ಚೆನ್ನಾಗಿದ್ದಾಗ ಇದರ ಪರಿಣಾಮಗಳು, ಫಲಗಳು, ಅಶುಭ ಫಲಗಳು ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಅದರ ಅಶುಭ ಫಲಗಳು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರ್ತದೆ. ಓವರಾಲ್ ಈ ಮೀನರಾಶಿಯವ್ರಿಗೆ ಈ ವರ್ಷ ಹೇಗಿದೆ 2025 ಅಂದರೆ ಖಂಡಿತವಾಗಿಯೂ ಪರ್ಸೆಂಟೇಜ್ ಆಫ್ ಫಲಗಳು ಕೆಟ್ಟದ್ದಿದೆ.
ಗುರುಬಲ ಶನಿಬಲ ಎರಡೂ ಇಲ್ಲ. ಈ ವರ್ಷ ಸ್ವಲ್ಪ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ಪಾಲುದಾರಿಕೆ ಮಾಡಲಿಕ್ಕೆ ಹೋಗಬೇಡಿ, ಮೇಜರ್ ಡಿಸಿಷನ್ಗಳನ್ನು ತಗೊಳಕ್ಕೆ ಹೋಗಬೇಡಿ. ನೋಡಿರಿ, ಇವತ್ತಿನ ದಿನಗಳಲ್ಲಿ ಆರೋಗ್ಯ ದುಡ್ಡು ಎರಡೂ ಸ್ವಲ್ಪ ಚೆನ್ನಾಗಿದ್ದರೆ ಲೈಫಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬಂದರೂ ಕೂಡ ಸಾಲ್ವ್ ಮಾಡ್ಕೋಬೋದು. ಇವೆರಡೂ ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ವರ್ಷ ಸ್ವಲ್ಪ ದೈಹಿಕವಾದಂತಹ, ಮಾನಸಿಕವಾದಂತಹ, ವ್ಯಾವಹಾರಿಕವಾದಂತಹ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರ್ತದೆ. ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಈ ವರ್ಷ ಚೆನ್ನಾಗಿಲ್ಲ, ಭಾಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಭಾಳ ಪ್ರಮುಖವಾಗಿ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿರುವಂಥವ್ರು ರುದ್ರ ಹೋಮವನ್ನು ಮಾಡಿಸಿ, ಕುಲದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಮವನ್ನು ಮಾಡಿಸಿ, ಜೊತೆಗೆ ಅಭಿಷೇಕವನ್ನು ಮಾಡಿಸಿ, ಆದಷ್ಟು ವರ್ಷಕ್ಕೊಂದು 2-3 ಸಾರಿ ಆದರೂ ನಿಮಗೆ ಇಷ್ಟ ಆದಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನದಿ ಸ್ನಾನವನ್ನು ಮಾಡ್ಕೊಂಡು ಬನ್ನಿ, ಬಾಧೆಗಳು ಕಮ್ಮಿ ಆಗ್ತದೆ. ವ್ಯಾವಹಾರಿಕವಾಗಿ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗಬೇಕು ಅಂತಂದರೆ ನೀವು ಕೂಡ ಒಂದು ಮೃತ್ಯುಂಜಯ ಹೋಮವನ್ನು ಮಾಡ್ಕೋಬೇಕು. ಯಾಕಂದರೆ ದೈಹಿಕವಾದ ಬಾಧೆಗಳನ್ನು ಕೊಡ್ತಾನೆ. ಒಂದು ಮೃತ್ಯುಂಜಯ ಪೂಜೆಯನ್ನು ಮಾಡುವಂಥದ್ದು, ವಿಶೇಷವಾಗಿ ದಕ್ಷಿಣಮೂರ್ತಿ ಶಿವನನ್ನು ಆರಾಧನೆ ಮಾಡುವಂಥದ್ದು, ನಿತ್ಯ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದು, ಪ್ರತಿದಿನ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂಥ ಕೆಲಸವನ್ನು ಮಾಡುವಂಥದ್ದು. ಭಾಳ ಮುಖ್ಯವಾಗಿ ನೀವೇನೇ ಕೆಲಸ ಮಾಡಲಿಕ್ಕಿಂತ ಮುಂಚೆ 100 ಬಾರಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಸಮಸ್ಯೆಗಳು ಕಮ್ಮಿ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ, ಜೊತೆಗೆ ದಯವಿಟ್ಟು ನಿಮ್ಮ ಜಾತಕದ ದಶಾಭುಕ್ತಿ, ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿಯ ಫಲ ನಡೀತಾ ಇದ್ದರೆ, ಕೇಂದ್ರಾಧಿಪತ್ಯ, ತ್ರಿಕೋನಾಧಿಪತಿಯ ಯೋಗಗಳು ನಡೀತಾ ಇದ್ದರೆ ಶುಭ ಫಲಗಳಾಗುತ್ತೆ. ಅಲ್ಲೂ ಕೂಡ ದುಸ್ಥಾನಾಧಿಪತಿಗಳ ದಶಾಭುಕ್ತಿಗಳೇನಾದ್ರು ಬಂದರೆ ಇನ್ನೂ ಹೆಚ್ಚಿನ ಸಮಸ್ಯೆಗಳಾಗ್ಬಿಡುತ್ತೆ. ಅದರಿಂದ ಜಾತಕಗಳನ್ನು ತೋರಿಸ್ಕೊಳ್ಳಿ. 2025ರಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ವಿಚಾರಗಳ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಸಂಚಿಕೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ. ಇಲ್ಲಿವರೆಗೂ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್, ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಇದೇ ಡಿಸೆಂಬರ್ 21ನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ 1 ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ. ಆ ತರಗತಿಯಲ್ಲಿ ಶಕುನಶಾಸ್ತ್ರ, ತಾಂಬೂಲಶಾಸ್ತ್ರ, ತಂಡುಲಶಾಸ್ತ್ರ, ಅಷ್ಟಮಂಗಲದ ಒಂದಷ್ಟು ಭಾಗಗಳು, ರಮಲಶಾಸ್ತ್ರ ಮತ್ತು 108 ಕವಡೆ, 25 ಕವಡೆ, 12 ಕವಡೆ, 10 ಕವಡೆಗಳು, ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದು ಹೇಗೆ, ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವೀಳ್ಯದೆಲೆ, ಅವರು ತಂದಿರುವಂಥ ತಾಂಬೂಲ, ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು.